ಬಡ ರೋಗಿಗಳನ್ನ ಕಂಡ್ರೆ ದೂರ ಸರಿಯುವ ಜನರ ಮಧ್ಯೆ ಇಲ್ಲೊಬ್ಬರು ತನ್ನ ಮಾನವೀಯತೆಯ ದೃಷ್ಟಿಯಿಂದ ಬಡವರ ಸೇವೆ ಮಾಡುತ್ತಾ ಅನೇಕ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ. ಇವರ ಹೆಸರು ಜಾಹೀರ್ ಅಂತ. ತುಮಕೂರು ಮೂಲದವರು. ಇವರು ತುಮಕೂರು ಜಿಲ್ಲಾಸ್ಪತ್ರೆಯ ಡಯಾಲಿಸಿಸ್ ರೋಗಿಗಳಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನ ಒದಗಿಸಿಕೊಂಡು ಬಂದಿದ್ದಾರೆ. ಸಮಾಜ ಸೇವೆಯೇ ಇವರ ಗುರಿಯಾಗಿದೆ. ನಾನೊಬ್ಬ ಬಡ ಸಮಾಜ ಸೇವಕ ಅಂತ ಹೇಳೋ ಮೂಲಕ ಹೃದಯ ಶ್ರೀಮಂತಿಕೆಯನ್ನ ಹಲವರಿಗೆ ಹಂಚಿದ್ದಾರೆ. ಕೈಲಾಗದವರಿಗೆ ಸಹಾಯ ಮಾಡಿ ಮಾನವೀಯತೆ ತೋರಿದ್ದಾರೆ. ಕೊರೋನಾ ಹೆಮ್ಮಾರಿ ದೇಶಾದ್ಯಂತ ಸಾಕಷ್ಟು ಸಾವು ನೋವು ತಂದೊಡ್ಡಿದ್ದು ನಾವೆಲ್ಲ ಕಂಡಿದ್ದೇವೆ. ಆ ಸಮಯದಲ್ಲಿ ಅದೆಷ್ಟೋ ಹೆಣಗಳನ್ನ ತಾವೇ ಸಂಸ್ಕಾರ ಮಾಡಿ ದಫನ್ ಮಾಡಿದ್ದಾರೆ. ಇಂತಹ ಸಮಾಜ ಸೇವಕರ ಜೊತೆ ನಮ್ಮ ಪ್ರತಿನಿಧಿ ನರಸಿಂಹರಾಜು ಒಂದು ಚಿಟ್ ಚಾಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಏನು ವಿಶೇಷ ಅಂದರೆ ವೀಕ್ಷಕರೇ, ಈ ದಿನ ನಮ್ಮ ತುಮಕೂರಿನಲ್ಲಿ, ಯಾಕಂದರೆ ಮೊನ್ನೆ ಹೊಸ ವರ್ಷದ ದಿನ ಒಂದು ವಿಡಿಯೋನ ನೋಡ್ತೀವಿ ನಾವು. ಯಾಕಂತಂದರೆ ಒಂದು ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥವ್ರನ್ನ, ಒಂದು ಮಹಿಳೆನ, ಅದು ವಯಸ್ಸಾಗಿರ್ತಕ್ಕಂಥವ್ರು, ಆ ಅಜ್ಜಿನ ರಕ್ಷಣೆ ಮಾಡಿ ಸೂಕ್ತ ಒಂದು ಟ್ರೀಟ್ಮೆಂಟನ್ನು ನೀಡಿ ಮನೆ ಕರ್ಕೊಂಡೋಗಿ ಬಿಟ್ಟು ಒಂದು ಮಾನವೀಯತೆ ಮೆರೆದಿರ್ತಕ್ಕಂಥವ್ರು. ಬನ್ನಿ ವೀಕ್ಷಕರು, ಅದರಲ್ಲೂ ಕೂಡ ಅದ್ರ ಜೊತೆಲೂ ಕೂಡ ಒಬ್ಬರು ಹ್ಯಾಂಡಿಕ್ಯಾಪ್ಟ್ ಕೂಡ ಇದ್ದಾರೆ. ಅವರ ಒಂದು ಸಮಾಜ ಸೇವೆ ತುಮಕೂರಿನಲ್ಲಿ ನಮಗೂ ಗೊತ್ತಿರಲಿಲ್ಲ. ಯಾಕಂದರೆ ಅದೆಲ್ಲ ಆದಮೇಲೆ ವಿಡಿಯೋ ನೋಡಿದ ಮೇಲೆ ನಾವು ತಿಳ್ಕೊಂಡಿದ್ದು ಏನಾಗಿದೆ ಅಂತ. ಬನ್ನಿ ವೀಕ್ಷಕರು, ಇವತ್ತು ಅವ್ರ ಕಚೇರಿಗೆ, ತುಮಕೂರಲ್ಲಿ ಇರ್ತಕ್ಕಂಥ ಕಚೇರಿಗೆ ಭೇಟಿ ಕೊಟ್ಟಿದ್ದೀವಿ. ಅವರು ಇದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. ಏನಿದೆ ಅಂತಂದರೆ ನೋಡಿ, ಅವರು ಹುಟ್ಟದೊಂದು ಕಚೇರಿ ಮಾಡ್ಕೊಂಡಿದ್ದಾರೆ, ಜಹೀರ್ ಆಂಬ್ಯುಲೆನ್ಸ್ ಸೇವೆ ಅಂದ್ಬಿಟ್ಟು. ಸಾಕಷ್ಟು ಕೊರೋನಾದಲ್ಲಿ ಸಾಕಷ್ಟು ಜನಕ್ಕೆ ಟ್ರೀಟ್ಮೆಂಟ್, ಉಚಿತ ಟ್ರೀಟ್ಮೆಂಟ್ ಕೊಡೋದಿರ್ಬೋದು, ಒಂದು ಮಾನವೀಯತೆ ಅನ್ನೋದು ಇನ್ನೂ ಉಳಿದಿದೆ ಅಂತಂದರೆ ಅದಕ್ಕೆ ನೋಡಿ, ಇದರಲ್ಲಿ ಯಾವುದೇ ರೀತಿ ಜಾತೀಯತೆ ಇಲ್ಲ. ಜಾತೀಯತೆ ಎಲ್ಲ ಮರೆತು ಒಂದು ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು ನಮ್ಮ ತುಮಕೂರಲ್ಲಿ ಇರ್ತಕ್ಕಂಥ ಜಹೀರ್ ಅವರು. ನೋಡಿ, ನೋಡ್ತಾ ಇರ್ಬೋದು, ಆಂಬುಲೆನ್ಸ್ ಸೇವೆ ಅಂತೇಳಿ ಸಾಕಷ್ಟು ಇದು ಮಾಡಿದ್ದಾರೆ, ಒಂದು ಬೋರ್ಡ್ ಹಾಕೊಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಒಂದು ಕಾರ್ಯವೈಖರಿಗಳ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಏನೇನು ಮಾಡಿದ್ದಾರೆ ಇದುವರೆಗೂ ಪಾಪ ಅವರು ಹೇಳ್ತಾ ಹೋಗ್ತಾರೆ. ನಮಗೂ ಯಾರು ಹಿಂಗೆ ವಿಡಿಯೋ ಕಳಿಸ್ದಾಗ ವಿಡಿಯೋ ನೋಡಿ ಎಲ್ಲ ಒಂದು ಕಡೆ ನಮಗೂ ಖುಷಿ ಆಯಿತು. ಸೊ ಹಂಗಾಗಿ ಇವತ್ತು ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಮಾಜ ಸೇವಕರು ಮೊದಲನೇ ಬಾರಿ ಸಿಕ್ಕಿದ್ದಾರೆ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ತೆ. ಸಂಪೂರ್ಣ ನ್ಯೂಸ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಮ್ಮ ಕಚೇರಿಗೆ ಇವತ್ತು ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಸುಮಾರು ನಾನು 15 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸಮಾಜ ಸೇವೆ ಮಾಡೋ ಉದ್ದೇಶ ಏನು ಅಂದರೆ, ಬಡವ್ರಿಗೆ ಅನುಕೂಲ ಸಿಗಬೇಕು ಅಂತ ನಾನು ಇದು ಮಾಡ್ಕೊಂಡೆ. ಕರೋನಾದಲ್ಲಿ 80% ನಾನು ಬಾಡಿನ ದಫನ್ನು ಖುದ್ದಾಗಿ ನಾನು, ನನ್ನ ಮಗ ಅವರೆಲ್ಲ ಸೇರಿ, ನನ್ನ ಮಗ ಜಾಕೀರ್ ಅಂತ ಹೇಳಿ, ನಾವು ಸುಮಾರು 15 ವರ್ಷದಿಂದ ನಾವು ಫ್ಯಾಮಿಲಿ ಎಲ್ಲ ಸೇರಿ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಸರ್ ಇವಾಗ ಏನು ಗೊತ್ತಾ, ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಏನು ಅಂದರೆ, ಸುಮಾರು ಜನ ಇವಾಗ ತಾಯಿ ತಂದೆಗೆ ತಗೊಂಡೊಂದು ರೋಡ್ ಬಿಡ್ತಾ ಇದ್ದಾರೆ ಸರ್. ಆ ಪರಿಸ್ಥಿತಿ ಬರಬಾರ್ದು ಅಂತ ಮುಂದಿನ ದಿನಗಳಲ್ಲಿ ನಾನು ಒಂದು ಆಶ್ರಮನೂ ಮಾಡ್ಬೇಕಂತ ಇದ್ದೀನಿ. ಆಮೇಲೆ ಅನಾಥರು ರೋಡ್ನಲ್ಲಿ ಬಿದ್ದಿದ್ರೆ ಅವ್ರಿಗೆ ಬಟ್ಟೆ ಆಗ್ಬೋದು, ಊಟ ಆಗ್ಬೋದು, ಮತ್ತು ಮೆಡಿಸಿನ್ ಕೊಡಿಸೋದಾಗಿರಲಿ, ಅವ್ರೇನಾದ್ರು ತೀರೋದ್ರೆ ದಫನ್ ಮಾಡೋದಾಗಿರಲಿ. ಆಮೇಲೆ ಇನ್ನೊಂದು ಏನು, ನಾನು ಸರ್ಕಾರಿಗೆ ಒಂದು ಮನವಿ ಮಾಡ್ತೀನಿ ಸರ್. ಈ ಡಯಾಲಿಸಿಸ್ ಪೇಷಂಟು ಸರ್ಕಾರದಿಂದ ಏನೋ ಸೌಲಭ್ಯ ಸಿಗ್ತಾ ಇಲ್ಲ. ಅವ್ರಿಗೆ ಮನೆ ಮಾರ್ಕೊಳ್ತಾರೆ, ಸಾಲ ಮಾಡ್ತಾರೆ, ಪಾಪ ಅವ್ರ ಮನೆಯವ್ರು ತುಂಬ ಕಷ್ಟಪಡ್ತಾರೆ. ಅಂಥವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು ಸರ್ಕಾರದಿಂದ ಅಂತ ನಾನು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ. ಡಯಾಲಿಸಿಸ್ ಪೇಷಂಟ್ಗೆ ಏನೋ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರದಿಂದ. ನಾನು ಡಯಾಲಿಸಿಸ್ ಪೇಷಂಟ್ಗೆ ಉಚಿತ, ನೀವು ತುಮಕೂರು ಜಿಲ್ಲೆ ಎಲ್ಲಿದ್ರು ನಾನು ಫ್ರೀ ಆಂಬ್ಯುಲೆನ್ಸ್ ಸೇವೆ ಕೊಡ್ತೀನಿ. ಮತ್ತು ನನ್ನ ಹತ್ರ ಹೋಮ್ ಕೇರ್ ಸರ್ವಿಸ್ ಇದೆ. ಅದು ಹೋಮ್ ಕೇರ್ ಸರ್ವಿಸ್ ಏನು ಅಂದರೆ, ಮನೆಯಲ್ಲಿ ತಾಯಿ ತಂದೆ ನೋಡ್ಕೊಳ್ಳೋ ಇರಲ್ಲ, ಏಜ್ ಆಗಿರೋದಕ್ಕೆ ಸ್ನಾನ ಮಾಡಿಸೋದಾಗಿರಲಿ, ಹಾಸ್ಪಿಟಲ್ ಕರ್ಕೊಂಡು ಬರೋದಾಗಿರಲಿ, ತೊಗೊಂಡೋಗಿ ಬಿಡೋದಾಗಿರಲಿ, ಆಮೇಲೆ ಅವ್ರಿಗೆ ನೋಡ್ಕೊಳ್ಳೋದಾಗಿರಲಿ, ನಮ್ಮ ಟೀಮ್ ಒಂದು ಮಾಡುತ್ತೆ ಸರ್. ಮತ್ತು ಡಯಾಲಿಸಿಸ್ ಪೇಷಂಟ್ಗೆ ನಮ್ಮ ಕೈನಲ್ಲಿ ಎಷ್ಟೋ ನಾನು ಮಾಡೋ ದುಡಿಮೆನಲ್ಲಿ ಒಂದು 30% ಈ ಡಯಾಲಿಸಿಸ್ ಪೇಷಂಟ್ಗೆ ಮತ್ತು ಅನಾಥ ಪೇಷಂಟ್ಗೆ ನನ್ನ ಕಡೆಯಿಂದ ಏನೋ ಒಂದು ಸೇವೆ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ಅನ್ಸುತ್ತೆ ಸರ್ ಈ ಸಮಾಜ ಸೇವೆ ಮಾಡೋಕ್ಕೆ? ಸರ್ ತುಂಬ ಖುಷಿ ಅನಿಸುತ್ತೆ ಸರ್. ಯಾಕಂದರೆ ನಮಗೆ ಇದರಲ್ಲಿ ಪಡೆಯೋ ಖುಷಿ, ನಾವು ಡೈಲಿ ಒಂದು ಲಕ್ಷ ದುಡಿದ್ರೂ ನಮ್ಗೆ ಅಷ್ಟು ನೆಮ್ಮದಿ ಸಿಕ್ಕಲ್ಲ ಸರ್. ನಾವು ಸಮಾಜ ಸೇವೆ ನಿಮ್ಮೆಲ್ಲ ಸಹಕಾರದಿಂದ ನಾನು ಮುಂದೆ ಇನ್ನೂ ಸ್ವಲ್ಪ ಒಂದು ಆಶ್ರಮ ಮಾಡಬೇಕಂತ ಇದ್ದೀನಿ. ನಮ್ಮೆಲ್ಲ ಜನಗಳಿಗೆ ನಾನು ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮಗೆ ಎಷ್ಟಾಗುತ್ತೆ ಸಪೋರ್ಟ್ ಮಾಡಿ ಅಂದರೆ ನೀವು ನಮ್ಗೆ ಆಶೀರ್ವಾದ ಮಾಡಿ ಸಾಕು, ಅದೇ ನನಗೆ ತುಂಬ ದೊಡ್ಡ ಸಪೋರ್ಟ್ ಅಂತ. ಅದೇ ರೀತಿಯಾಗಿ ತಾವು ಕೂಡ ಅವಾಗಲೇ ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದರೆ, ದುಡ್ಡುಗೋಸ್ಕರ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಒಂದು ಮಾತು ಹೇಳಿದ್ರು ಸರ್. ಸರ್ ಅವ್ರು ಏನು ಹೇಳಿದ್ರೆ, ಭಗವಂತ ಒಬ್ಬ ನೋಡ್ತಾನೆ.
ಆ ಅಲ್ಲ ಒಬ್ಬ ನೋಡ್ತಾನೆ ಸರ್. ನಾವು ಏನು ಮಾಡ್ತೀವಿ ಆ ದೇವರ ಫಲ ಕೊಟ್ಟೆ ಕೊಡ್ತಾನೆ ಸರ್. ನಾನು ಅಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಏನ್ ಅನ್ಸುತ್ತೆ ಸರ್, ನಿಮ್ಮ ಫ್ಯಾಮಿಲಿ ಕೂಡ ತಮ್ಮ ಒಂದು ನಿಮ್ಮ ಮಗವರು ಕೈ ಜೋಡಿಸಿದ್ದಾರೆ ನಿಮ್ಮ ಜೊತೆ ಸರ್ ಸಮಾಜ ತುಂಬಾ ಖುಷಿ ಅನ್ಸುತ್ತೆ ಸರ್. ಯಾಕಂದ್ರೆ ನಾನು ಏನೋ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಬೇಕು, ನಮ್ಮ ಫ್ಯಾಮಿಲಿ ಸಪೋರ್ಟು ಮತ್ತೆ ಸಮಾಜನೂ ನಾನು ಸಪೋರ್ಟ್ ಮಾಡುತ್ತೆ. ನಿಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ನಮ್ಗೆ ಇಷ್ಟು ಸಹಕಾರ ಮಾಡ್ತೀರಾ, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.